ಸ್ನೇಹಿತರೆ, ನಿಮಗೆ ಕೆಸರು ಸೊಪ್ಪಿನಿಂದ ಪತ್ರೊಡೆ ಮಾಡೋದು ಗೊತ್ತು, ಕೆಸರು ಸೊಪ್ಪಿನ ಗೊಜ್ಜು ಮಾಡೋದು ಗೊತ್ತು, ಅದರದ್ದು ಬೀಳು ಅದರ ಚೀಪು ಬಿಡ್ತದಲ್ಲ ಅದನ್ನು ಸಾಸಿವೆ ಮಾಡಲಿಕ್ಕೆ ಗೊತ್ತು. ಆದರೆ ಕೆಸರು ಸೊಪ್ಪಿನ ಮುದ್ದೆ ಮಾಡೋದು ಗೊತ್ತಾ? ಅದೇ ಇವಾಗ ಅದು ಹೇಗೆ ಮಾಡ್ತಾರೆ, ಅದಕ್ಕೆ ಏನೆಲ್ಲ ಬೇಕು, ತಯಾರಿ ಏನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಇದು ಕೆಸರು ಸೊಪ್ಪು ಮುದ್ದೆ ಮಾಡಲಿಕ್ಕೆ ರೆಡಿಯಾದ ಹಿಟ್ಟು. ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು. ಇವಾಗ ನಾವು ಒಂದು 4 ಜನಕ್ಕೆ ಆಗುವಷ್ಟು ಮಾಡಿದ್ವಿ, ಹಾಗಾಗಿ 1.5 ಸಿತ್ತೆ ಅಕ್ಕಿಯನ್ನು ಹಾಕಿದ್ವಿ. ಹಾಗೆ ಅರ್ಧ ಕಡಿ ಕಾಳು ಬೇಕಿದ್ದರೆ ಜಾಸ್ತಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು. ನಾವು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ವಿ, ಮೀಡಿಯಮ್ ಖಾರ. ಜೊತೆಗೆ ರುಚಿಗೆ ತಕ್ಕ ಉಪ್ಪು, ಹಾಗೆ ಚೂರು ಹುಣಸೆಹಣ್ಣು ಸಹಿತ ಹಾಕಬೇಕು. 1 ಚಮಚ ಕೊತ್ತಂಬರಿ ಮತ್ತು 1 ಚಮಚ ಮೆಂತೆಯನ್ನು ಹಾಕಿದ್ದೇವೆ. ಹಿಟ್ಟು ನುಣ್ಣಗಾಗಬಾರ್ದು, ಸ್ವಲ್ಪ ತರಿಯಾಗಿರಲಿ. ಈ ಹಿಟ್ಟು ರೆಡಿ ಆದ ನಂತರ ಈ ಕೆಸರು ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಹೀಗೆ ಸಣ್ಣದಾಗಿ ಸೋಸಬೇಕು. ಈ ಕೆಸರು ಸೊಪ್ಪು ನೀವು ಎಷ್ಟು ಸಣ್ಣದಾಗಿ ಕೊಚ್ತೀರೋ ಅಷ್ಟು ಒಳ್ಳೆಯದಿದು. ಅದರ ನಂತರ ಇದೆಲ್ಲ ಈ ಹಿಟ್ಟಿಗೆ ಕೊಚ್ಚಿದ ಕೆಸರು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು, ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಮಿಕ್ಸ್ ಮಾಡಿ ನೀರು ಜಾಸ್ತಿ ಆಯಿತಾ, ಏನು ಮುದ್ದೆ ಕಟ್ಟಲಿಕ್ಕೆ ಬರ್ತದೋ ಇಲ್ವ ಅಂತ ಒಂಚೂರು ಪರೀಕ್ಷೆ ಮಾಡ್ಕೊಬಿಡೋಣ. ನೋಡಿ, ಇದು ಇವಾಗ ಮುದ್ದೆ ಕಟ್ಟಲಿಕ್ಕೆ ಬರ್ತಿದೆ. ನೀರು ಜಾಸ್ತಿ ಆಗೋದ್ರಿಂದ ಮತ್ತೊಂದು ಸ್ವಲ್ಪ ಸೊಪ್ಪನ್ನು ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾರೆ. ಇಲ್ಲಿಗೆ ಒಂದು ಹಂತ ಮುಗಿಯುತ್ತೆ. ಪತ್ರೊಡೆ ಆದರೆ ಪ್ರತಿ ಎಲೆಗೂ ಆ ಹಿಟ್ಟನ್ನು ಹಚ್ಚಬೇಕು, ಆಮೇಲೆ ಸುಳಿಸಿಡಬೇಕು, ಆಮೇಲೆ ಜೋಡಿಸಿಟ್ಟು ಅದನ್ನು ಬೇಡಿಕಿಡಬೇಕು. ಈ ಮುದ್ದೆ ಮಾಡೋದ್ರಿಂದ ಶ್ರಮ ಮತ್ತು ಸಮಯದ ಉಳಿತಾಯನೂ ಆಗುತ್ತೆ. ಕೆಸರು ಸೊಪ್ಪಿನ ಮುದ್ದೆ ಮಾಡಲಿಕ್ಕೆ ಇವಾಗ ಹಿಟ್ಟು ರೆಡಿಯಾಗಿದೆ. ಮುಂದೆ ಏನು ಮಾಡಬೇಕು ಅಂದರೆ ಬಾಳೆ ಎಲೆ ತಂದು ಆ ಬಾಳೆ ಎಲೆ ಮೇಲೆ ಮುದ್ದೆ ಕಟ್ಟಿಡಬೇಕು. ಇವಾಗ ಮುದ್ದೆ ಬೇಯಿಸಲಿಕ್ಕೆ ರೆಡಿ ಆಗ್ತಾ ಇದೆ. ನೀರು ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಅದ್ರ ಮೇಲೆ ಎಲೆ ಹಾಕಿ ಇಟ್ಟಿದ್ದೀವಿ ಅಂದರೆ ಅದು ಸ್ವಲ್ಪ ಬಾಡಿ ಅಂತ ಬಾಡಿದರೆ ಅದು ಎಲೆ ಹರಿದೋಗ್ತದಲ್ಲ, ಹಾಗಾಗಿ ಎಲೆ ಇಟ್ಟಿದ್ದೀವಿ. ಸ್ಟವ್ ಹಚ್ಚಿದ್ದೀವಿ. ಮುದ್ದೆ ಕಟ್ಟಿ ಇಡಬೇಕು. ಮುದ್ದೆ ಕಟ್ಟಿ ಹೇಗೆ ಇಡಬೇಕು ಅಂತ ತೋರಿಸ್ತಿದ್ದಾರೆ. ಬೇರೆ ಮುಂಚೆ ಹೇಳಿದ್ರಲ್ಲ, ಈ ಬಾಳೆ ಎಲೆ ಸ್ವಲ್ಪ ಬಾಡಬೇಕು ಅಂತ. ಯಾಕೆಂದರೆ ಇದು ಇಡೀ ಆಚೆ ಒಳಗಡೆ ಈ ಬಾಳೆ ಎಲೆ ಹೀಗೆ ದೊಡ್ಡ ಒಳಗಡೆ ಕೂರಿಸ್ತಾರೆ. ಆ ಬಾಳೆ ಎಲೆ ಬಾಡದೆ ಹೋದರೆ ಹೊರಗೋಗ್ತದಲ್ಲ, ಹಾಗಾಗಿ ಇವಾಗ ಮುದ್ದೆ ಕೂರಿಸಿಕೊಳ್ಳಿ. ಇಡ್ಲಿ ಅಷ್ಟರಲ್ಲಿ ಬಾಳೆ ಎಲೆ ಕೂರಿಸಿ ಇವಾಗ ಎಲ್ಲ ಮುದ್ದೆ ಕಟ್ಟಿ ಇದನ್ನು ಇಡಬೇಕು. ನೋಡಿ, ಇವಾಗ ಕೆಸರು ಸೊಪ್ಪಿನ ಹಿಟ್ಟನ್ನು ಎಲ್ಲ ಸೇರಿಸಿ ಮುದ್ದೆ ಮಾಡಿ ಇಟ್ಟಿರ್ತಲ್ಲ, ಆ ಮುದ್ದೆನೆಲ್ಲ ಇವಾಗ ಇಡ್ಲಿ ಅಷ್ಟರಲ್ಲಿ ಬಾಳೆ ಎಲೆ ಬಿಟ್ಟು ಬೇಯಿಸಿ ಬಿಟ್ಟಾಯಿತು. ಒಂದು 25 ನಿಮಿಷ ಆಗಿ ಬೇಯಿಸಬೇಕಾಗ್ತದೆ. ಇದು ಚೂರಾಯಿತು. ಇದು ರಾಗಿ ಮುದ್ದೆ ಮಾಡಬೇಕಲ್ಲ, ಇದು ಬೇರೆ ಟೈಪ್. ನೋಡಿ, ಬಿಸಿ ಬಿಸಿ ಹೊಗೆ ಹಾಕ್ತಾ ಇದೆ. ಇವಾಗ ರೆಡಿಯಾಗಿದೆ ಏನು, ಪತ್ರೊಡೆಯ ಮುದ್ದೆ. ಸ್ನೇಹಿತರೆ, ಈ ಪತ್ರೊಡೆಯ ಬಿಸಿ ಬಿಸಿ ಇದ್ದಾಗ ನಿಮ್ಮ ಮನೆಯಲ್ಲಿ ಏನಾದರೂ ಹೂಡಿದ ಎಣ್ಣೆ ಇದ್ದರೆ ಒಂದು ಮುದ್ದೆ ಮೇಲೆ 2 ಸೋಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ಅಥವಾ ಬೆಣ್ಣೆ ಇದ್ದರೆ ಹಾಕ್ಕೊಂಡು ತಿಂದರೆ ಆಹಾ, ಸ್ವರ್ಗಕ್ಕೆ ಊರೇ ಕೇಳು. ಸ್ನೇಹಿತರೆ, ನಿಮಗೆ ಈ ಪತ್ರೊಡೆ ಮುದ್ದೆ ಏನು ಅನಿಸ್ತು, ಅಭಿಪ್ರಾಯ ತಿಳಿಸಿ, ಆಯಿತಾ?